ಇವ್ರ ಸಿನ್ ಇವ್ರು ಸಿನಿಮಾ ಆ್ಯಕ್ಟ್ರು ಅನ್ನೋದು ಅದು ಹೇಗೋ ಎಲ್ಲ ಕಡೆನೂ ಮುಂಚಿಂದ ಬಂದುಬಿಟ್ಟಿದೆ ಸರ್ ಸಿನಿಮಾ ಆ್ಯಕ್ಟ್ರು ಅಂತ. ರಾಜ್‌ಕುಮಾರ್ ಅವರು, ಡಾಕ್ಟರ್ ರಾಜ್‌ಕುಮಾರ್ ಅವರು ಇವ್ರನ್ನ ಭೇಟಿ ಮಾಡಿದಾಗ ಹೇಳ್ತಾರೆ, ನೀವು ನಾವು ಸಿನಿಮಾದಲ್ಲಿ ನಮ್ಮ ಜೊತೆಲಿ ಮಾಡಿ ನೀವು ಅಂತ. ಬಿ.ವಿ. ಕಾರಂತರನ್ನ ಇವರು ನೋಡೋಕೆ ಹೋದಾಗ ಅವ್ರು ಹೇಳ್ತಾರೆ, ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರಿ, ನೋಡೋಕೆ ಚೆನ್ನಾಗಿದ್ದೀರಿ, ಎಲ್ಲರಿಗೂ ಅಪೀಲ್ ಆಗುತ್ತೆ, ನಾಟಕಗಳು ಹೆಚ್ಚು ಜನಪ್ರಿಯ ಆಗುತ್ತೆ, ನೀವು ನಾಟಕಗಳಲ್ಲಿ ಮಾಡಿ ಅಂತ ಹೇಳ್ತಾರೆ. ಇವರು ಹೇಗೆ ಉರು ಹೊಡೆಯೋದು ಅಷ್ಟೊಂದು ಇದನ್ನ ಅಂತ ಅವ್ರ ಸ್ವಂತ ಇದರಲ್ಲಿ ಇದಿರೋರು, ಅದಕ್ಕೆ ಬೇಡ ಅಂದರು ಅಂತ ಅನಿಸುತ್ತೆ. ಆದರೆ ನೀವು ಅವತ್ತೇನಾದರೂ ಗಿನಿಮಾಗಳಿಗೆ ಹೋಗಿದ್ದಿದ್ರೆ ಇವತ್ತು ಭಾಳ ಜನಕ್ಕೆ ಕೆಲಸ ಇರ್ತಾ ಇರಲಿಲ್ಲ ಸರ್. ಒಂದು ಇದಾಗ್ತಾ ಇತ್ತು. ನಮಸ್ಕಾರ. ಇಲ್ಲಿ ಎದೆ ಬಡಿತವನ್ನ ಹೆಚ್ಚು ಮಾಡುವಂಥ ಎಲ್ಲರೂ ಸೇರಿದ್ದೀರಿ. ವಿಠಲ್ ಮೂರ್ತಿಯವರು ನನಗೆ ಕೆಲವು ದಿವಸದ ಹಿಂದೆ ನೀವು ಈ ಸಮಾರಂಭಕ್ಕೆ ಬರಬೇಕು ಅಂತ ಫೋನ್ ಮಾಡಿದ್ರು. ನನ್ನ ಪಕ್ಕ ನನ್ನ ಅಸೋಸಿಯೇಟ್ ಇದ್ದರು. ನಾನು ಹೋಗೋದೋ ಬೇಡೋ ಅಂತ ಯೋಚನೆ ಮಾಡ್ತಾ ಇದ್ರೆ, ಒಪ್ಕೊಳ್ಳಿ ಸರ್, ಇಲ್ಲದಿದ್ರೆ ನಿಮ್ಗೆ ಸೀಟ್ ಸಿಗಲ್ಲ, ಅಲ್ಲಿ ವಿಪರೀತ ಜನ ಬಂದುಬಿಡ್ತಾರೆ, ನೀವು ಮುಖ್ಯ ಅತಿಥಿ ಆದರೆ ಸ್ಟೇಜ್ ಮೇಲೆ ಆದರೂ ಸೀಟ್ ಸಿಗುತ್ತೆ, ನೀವು ಅದಕ್ಕೆ ಒಪ್ಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ನಾನು ಅವ್ರನ್ನ ಎಷ್ಟು ನಿಮಿಷ ಮಾತಾಡ್ಬೋದು ಅಂತ ಕೇಳಿದೆ. ನನ್ನ ಇಷ್ಟ ಇರೋದು ನೀವು ಜಾಸ್ತಿ ಮಾತಾಡಲಿ ಅಂತ, ಆದರೆ ಪ್ರೇಕ್ಷಕರು ಒಪ್ಪದೇ ಇರಬಹುದು ಅಂತ ಅವರು ಒಂದು ಕಡಿಮೆ ಮಾತಾಡಿ ಅನ್ನೋ ಥರದ್ದ ಇದು ಹೇಳಿದ್ರು. ವಿಠಲ್ ಮೂರ್ತಿಯವ್ರನ್ನ ನಮ್ಮ ಊರಲ್ಲಿ ಬಹಳ ಹಿಂದೆ ಗೌರಿಬಿದನೂರ್ ಹತ್ರ ಒಬ್ರು ಜನಾರ್ದನ್ ಅಂತ ಅವರು ಅವರ ಸ್ಕೂಲ್ ಒಂದು ಶುರು ಮಾಡಿದ್ರು. ಶುರು ಮಾಡಿದಾಗ ಯಾರಾದರೂ ಮುಖ್ಯ ಅತಿಥಿಗಳನ್ನ ಹೇಳಿ ಸರ್ ಅಂತ ಅಂದಾಗ ನಾನು ಸಹಜವಾಗಿ ನನಗೆ ವಿಠಲ್ ಮೂರ್ತಿ ಒಂದು 15-20 ವರ್ಷದ ವಿಠಲ್ ಮೂರ್ತಿಯವರು ಅಂತ ಹೇಳಿದೆ. ಸಾರ್ ಅವರು ಸ್ವಲ್ಪ ಹಾಲಿವುಡ್ ಸಾರ್ ಅಂದರು. ಏನ್ರಿ ಹೀಗಂತೀರ, ಹಾಲಿವುಡ್ ಅಂದರೆ ಏನು, ಯಾಕೆ ಹೀಗಂತೀನಿ? ಅಲ್ಲ ಸಾರ್, ನೋಡೋಕಷ್ಟು ಚೆನ್ನಾಗಿದ್ದಾರೆ, ಒಳ್ಳೆ ಸಿನಿಮಾ ಆ್ಯಕ್ಟ್ರ್ ಥರ ಇದ್ದಾರೆ, ಬರೀ ಇಂಗ್ಲೀಷ್ ಮಾತಾಡ್ತಾರೆ, ನಮ್ಮ ಇದು ಗೊತ್ತಾಗುತ್ತೋ ಇಲ್ಲೋ ಇವ್ರಿಗೆ ಅಂತ ಅಂದೆ. ಇಲ್ಲಪ್ಪ, ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದಾರೆ, ಅವ್ರಿಗೆಲ್ಲನೂ ಗೊತ್ತಾಗುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಗೊತ್ತಾಗುತ್ತೆ, ನಾನು ಫೋನ್ ಮಾಡಿಕೊಡ್ತೀನಿ ನಿಮಗೆ, ನೀವು ಹೇಳಿ ಸರ್ ಸ್ವಲ್ಪ ಈ ಥರ ಅಂತ ಹೇಳಿ ಅಂತ ಅಂದರು. ನಾನು ಫೋನ್ ಮಾಡಿದ್ರೆ ಆಗ ಇರಲಿಲ್ಲ, ಅವರು ಫ್ರಾನ್ಸಲ್ಲಿದ್ದರು. ನಾನು ಫೋನ್ ಮಾಡಿದಾಗ ನಾನು ಎಲ್ಲಿದ್ದೀನಿ ಅನ್ನೋ ಥರದ್ದ ಇದನ್ನು ವಿಠಲ್ ಮೂರ್ತಿಯವರು ಆಗ ಹೇಳಿದರು. ಆಗೊಂದು ಸರ್ತಿ ನಮ್ಮ ತಾಯಿಯ ಕಸಿನ್ ಒಬ್ಬರು ಇವರನ್ನ ನೋಡಿದ್ರು. ನಾನು ಇವರ ಹತ್ತಿರ ಇರೋ ಫೋಟೋ ಅದು ಯಾಕೋ ಬಂದಿತ್ತು. ಬಂದಾಗ ನೋಡಿದ್ರೆ ಇವ್ರು ಸಿನಿಮಾ ಆ್ಯಕ್ಟ್ರ್ ಅಲ್ವಾ ಅಂತ ಕೇಳಿದ್ರು. ಇವ್ರು ಸಿನಿಮಾ ಆ್ಯಕ್ಟ್ರು ಅನ್ನೋದು ಅದು ಹೇಗೋ ಎಲ್ಲ ಕಡೆನೂ ಮುಂಚಿಂದ ಬಂದುಬಿಟ್ಟಿದೆ ಸರ್ ಸಿನಿಮಾ ಆ್ಯಕ್ಟ್ರು ಅಂತ. ರಾಜ್‌ಕುಮಾರ್ ಅವರು, ಡಾಕ್ಟರ್ ರಾಜ್‌ಕುಮಾರ್ ಅವರು ಇವ್ರನ್ನ ಭೇಟಿ ಮಾಡಿದಾಗ ಹೇಳ್ತಾರೆ, ನೀವು ನಾವು ಸಿನಿಮಾದಲ್ಲಿ ನಮ್ಮ ಜೊತೆಲಿ ಮಾಡಿ ನೀವು ಅಂತ. ಬಿ.ವಿ. ಕಾರಂತರನ್ನ ಇವರು ನೋಡೋಕೆ ಹೋದಾಗ ಅವ್ರು ಹೇಳ್ತಾರೆ, ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರಿ, ನೋಡೋಕೆ ಚೆನ್ನಾಗಿದ್ದೀರಿ, ಎಲ್ಲರಿಗೂ ಅಪೀಲ್ ಆಗುತ್ತೆ, ನಾಟಕಗಳು ಹೆಚ್ಚು ಜನಪ್ರಿಯ ಆಗುತ್ತೆ, ನೀವು ನಾಟಕಗಳಲ್ಲಿ ಮಾಡಿ ಅಂತ ಹೇಳ್ತಾರೆ. ಇವರು ಹೇಗೆ ಉರು ಹೊಡೆಯೋದು ಅಷ್ಟೊಂದು ಇದನ್ನ ಅಂತ ಅವ್ರ ಸ್ವಂತ ಇದರಲ್ಲಿ ಇದಿರೋರು, ಅದಕ್ಕೆ ಬೇಡ ಅಂದರು ಅಂತ ಅನಿಸುತ್ತೆ. ಆದರೆ ನೀವು ಅವತ್ತೇನಾದರೂ ಗಿನಿಮಾಗಳಿಗೆ ಹೋಗಿದ್ದಿದ್ರೆ ಇವತ್ತು ಭಾಳ ಜನಕ್ಕೆ ಕೆಲಸ ಇರ್ತಾ ಇರಲಿಲ್ಲ ಸರ್. ಒಂದು ಇದಾಗ್ತಾ ಇತ್ತು. ನಿಮ್ಮನ್ನ ನಾನು ಫಸ್ಟು ಕೇಳಿದ್ದು ಕನ್ನಡ ಸಂಸ್ಕೃತಿ ಇಲಾಖೆ ಇದ್ದಾಗ ನಮ್ಮ ಸಿದ್ಧಲಿಂಗಯ್ಯನವರು, ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತ ಇದ್ದರು. ಅವ್ರ ಬಗ್ಗೆ ನನಗೆ ಭಾಳ ಇದಿತ್ತು. ಇವರು ಆಗ ಕನ್ನಡ ಸಂಸ್ಕೃತಿ ಇಲಾಖೆ ಆಗಿದ್ದರು. ಇವರಿಗೆ ಅವರ ಬಗ್ಗೆ ಭಾಳ ಪ್ರೀತಿ ಇತ್ತು. ಸಿದ್ಧಲಿಂಗಯ್ಯನವ್ರ ಬಗ್ಗೆ ಭಾಳ ಪ್ರೀತಿ ಅಂದರೆ ಭಾಳ ಚೆನ್ನಾಗಿ ಬರೀತಾ ಇದ್ರು, ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ರು, ಭಾಳ ತಮಾಷೆ ಇದೆಲ್ಲ ಇದ್ದ ಇದರನ್ನ ಸಿದ್ಧಲಿಂಗಯ್ಯನವ್ರನ್ನ ಅವರು ಒಂದು ಸರ್ತಿ ಈ ಸೈಟ್ ಬೇಕು ಅಂತ ಓಡಾಡ್ತಾ ಇದ್ರು. ಈ ಸೈಟ್ ಬೇಕು ಅಂತ ಓಡಾಡ್ತಾ ಇದ್ದಾಗ ಅವರು ಎಲ್ಲೋ ಅವ್ರಿಗೆ ಅನೇಕ ಪ್ರಶಸ್ತಿಗಳು ಸಂಸ್ಕೃತಿ ಇಲಾಖೆಯಿಂದ ಇದು ಎಲ್ಲ ಬಂದಿತ್ತು. ಆಮೇಲೆ ಒಂದು ದಿವಸ ಅವ್ರ ಹತ್ರ ಹೋದರು ಅಂತ ಕಾಣುತ್ತೆ. ಹೋದ್ಮೇಲೆ ಒಂದು ದಿವಸ ಸೈಟ್ ಸಿಕ್ತು ಸರ್ ಅಂತ ಬಂದರು. ಹೌದಾ, ಎಷ್ಟು ಡೈಮೆನ್ಷನ್ನು ಅಂತ ಕೇಳಿದೆ. ಅದೇ ಸರ್ 50 by 80 by 100 ಅಂದರು.
50/80 ಕರೆಕ್ಟು, 100 ಏನ್ರಿ? ಆಳ ಗುರುಗಳೇ, ಆಳ ಆಳದಲ್ಲಿ ಆಳದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಅವರು, ಆಳದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಅವರು. ಏನ್ ಮಾಡೋದು ಗೊತ್ತಾಗಲ್ಲ ಅಂದ್ರು. ಅಲ್ಲ, ನೀವು ವಿಠಲ್ ಮೂರ್ತಿ ಇವ್ರನ್ನ ಕೇಳಲಿಲ್ವಾ ಅಂದ್ರು. ಕೇಳಿದೆ. ಅವರು ತಮಾಷೆಯಾಗಿ ಹೇಳ್ಬಿಟ್ರು, ನೀವು ಅಲ್ಲಿ ತಿರ್ಗಾ ಬಿಡಿಯಾಗಿ ಹೋಗಿ ಇದು ಮಾಡ್ಕೊಳ್ಳಿ, ಅಲ್ಲಿ ಒಂದು ಲ್ಯಾಡರ್ ಪ್ರೊವೈಡ್ ಮಾಡ್ತಾರೆ ನಿಮಗೆ ಅಷ್ಟಕ್ಕೆ ಅಂತ ಹೇಳಿದ್ರು ಅವರು ಅಂತ ಸಿದ್ಲಿಂಗಯ್ಯನವ್ರು ಹೇಳಿದ್ರು. ಆ ಥರ ಆಗ ನನಗೆ ಇವರು ಭಾಳ ಈ ವಿಠಲ್ ಮೂರ್ತಿ ಇವ್ರ ಬಗ್ಗೆ ಭಾಳ ಪ್ರೀತಿ ಯಾಕೆ ಬಂತು ಅಂತಂದರೆ, ನನಗೆ ಈ ಸೆನ್ಸ್ ಆಫ್ ಹ್ಯೂಮರ್ ಭಾಳ ಇಷ್ಟ. ಅವರು 80 ಅಂದ ತಕ್ಷಣ ಅವ್ರು ಲ್ಯಾಡರ್ ಪ್ರೊವೈಡ್ ಮಾಡ್ತಾರೆ ನಿಮಗೆ, ಹೋಗಿ ಅಂತ ಒಂದು ಇದನ್ನು ಹೇಳ್ತಾರಲ್ಲ, ಭಾಳ ಇದಾಯಿತು. ನಾನು ಅವರು ಇದನ್ನು ಕೇಳಿದಾಗ, ನೀವು ಬಿಡುಗಡೆ ಇದಕ್ಕೆ ಬರಬೇಕು ಅಂದಾಗ, ನಾನು ಅನೇಕರ ಇದಕ್ಕೆ ಹೋಗಿದ್ದೆ. ನಮ್ಮ ಜಯರಾಜ್ ಅವರು ಇಲ್ಲೇ ಇದ್ದಾರೆ. ಅವರ ಮೊದಲ ರಾಜಮಾರ್ಗ, ಅವರ ಪುಸ್ತಕ, ರಾಜಮಾರ್ಗ ಅಲ್ಲ ಸರ್, ರಾಜಮಾರ್ಗ ಪುಸ್ತಕನ ನಾನು ಬಿಡುಗಡೆ ಮಾಡಿದ್ದೆ. ಇದೇನು ಸರ್, ನಾನು ಹೇಳಿದೆ, ನೀವೇನು ನನ್ನೂ ಕೇಳ್ತಾ ಇದ್ದೀರಿ, ನಾನು ಇಂಥವ್ರದ್ದು ಮಾಡಿದೆ, ಆಮೇಲೆ ಮುದ್ದು ಕೃಷ್ಣ, ಈ ಥರ ತುಂಬ ಜನದ್ದು ನಾನು ಪುಸ್ತಕಗಳು ಬಿಡುಗಡೆ ಮಾಡಿದ್ದೀನಿ, ಯಾಕೆ ನನ್ನೇ ಕೇಳ್ತಾರೆ ಎಲ್ಲರೂ ಅಂದರು. ಎಲ್ಲ ಚೆನ್ನಾಗಿ ಬರೀತಾರೆ, ಅವ್ರದ್ದೆಲ್ಲ ನನ್ನ್ಯಾಕೆ ಕೇಳ್ತಾರೆ? ಒಂದು ದೃಷ್ಟಿ ಥರ ಬೇಕಲ್ರಿ, ಅದಕ್ಕೋಸ್ಕರ ಅವರು ನಿಮ್ಮನ್ನು ಕೇಳ್ತಾರೆ. ನೀವು ಅದನ್ನು ತುಂಬ ಹೆಮ್ಮೆ ಅಂತ ತಿಳ್ಕೊಕೂಡ್ದು. ಒಂದು ಬ್ಯಾಲೆನ್ಸ್ ಮಾಡೋ ವಿಧಾನ ಸೊಸೈಟಿನಲ್ಲಿ ಮತ್ತು ಪ್ರಕೃತಿನಲ್ಲೇ ಇರುತ್ತೆ, ಒಂದು ಬ್ಯಾಲೆನ್ಸ್ ಮಾಡೋ ವಿಧಾನ. ಆ ಥರ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಮನ್ನು ಕೇಳಿರ್ಬಹುದೇ ಹೊರತು, ನಿಮ್ಮನ್ನೇ ಏನೋ ನೀವು ಸ್ಪೆಷಲ್ ಇದು ಅಂತ ಅನ್ಕೋಬೇಡಿ, ಈ ಥರದ್ದು ಇನ್ನೂ ಬರ್ತಾ ಇರುತ್ತೆ ಅಂತ ವಿಠಲ್ ಮೂರ್ತಿಯವರು ನನಗೆ ಹೇಳಿದ್ರು. ವಿಠಲ್ ಮೂರ್ತಿಯವರ ಈ ನನಗೆ ಪ್ರಪ್ರಥಮ ಪರಿಚಯ ಆಗಿದ್ದು ತುಂಬ ಒಂದು ರೀತಿಯಲ್ಲಿ ನಾನು ಅತ್ಯಂತ ಕಷ್ಟದಲ್ಲಿದ್ದಾಗ ಅವರು ಪರಿಚಯ ಆಯಿತು. ಹೇಗೆ ಕಷ್ಟದಲ್ಲಿದ್ದೆ ಅಂದರೆ, ನಾನು ಸೀರಿಯಲ್ಗಳು ಮಾಡ್ತಾ ಇದ್ದೆ. ಆ ಸೀರಿಯಲ್ಗಳು ಮಾಡ್ತಾ ಇದ್ದಾಗ ಹೆಚ್ಚು ಒಂದಷ್ಟು ಮಾಡಿದೆ, ಯಾರೂ ಯಾವ ಇದಕ್ಕೂ ನಾನು ಮುಂದಕ್ಕೆ ಹೋಗಲೇ ಇಲ್ಲ. ಮನೆ ನಡೆಸೋದು ಕಷ್ಟ ಇತ್ತು, ಪ್ರತಿಯೊಂದು ಕಷ್ಟ ಇತ್ತು. ಹಾಗೊಂದು ಸರ್ತಿ ಸರ್ಕಾರದಿಂದ ಈ ಥರದ ಇವರಿಗೆ ಡಾಕ್ಯುಮೆಂಟ್ರಿಗಳು ಕೊಡ್ತೀವಿ ನಾವು ಮಾಡೋದಕ್ಕೆ ಅಂತ ಅಂದರು. ನನ್ನ ಸ್ನೇಹಿತ ಗುರುದಾಸ್ ಶೆಣೈ ಅಂತ ಇಬ್ಬರಿದ್ದರು. ಅವರು, ನೀವು ಗೌರ್ಮೆಂಟ್ನ ಕೇಳಿ ಸರ್, ಯಾತಕ್ಕೆ ಇದಾಗಬಾರ್ದು. ಆಗ ವಾರ್ತಾ ಇಲಾಖೆಯಲ್ಲಿ ಯಾರೋ ಇವರಿದ್ದರು, ಅವ್ರನ್ನ ಹೋಗಿ ನನಗೆ ಈ ಥರದ ಡಾಕ್ಯುಮೆಂಟ್ರೀಸ್ ಕೇಳ್ತಿದ್ದೀರಲ್ಲ, ಅದನ್ನು ನನಗೊಂದು ಕೊಡಿ ಅಂದೆ. ಇಲ್ಲ, ಅದಕ್ಕೆ ಒಂದು ಅವಾರ್ಡ್ ಬಂದಿರಬೇಕು ಅಂತ ಒಂದು ಇದಿದೆ, ಒಂದು ಸಿನಿಮಾದಲ್ಲೋ ಯಾವುದಾದ್ರು ಸಿನಿಮಾದಲ್ಲಿ ಅವಾರ್ಡ್ ಬಂದಿರಬೇಕು, ಮತ್ತು ನೋನ್ ಫಿಗರ್ ಆಗಿರಬೇಕು. ನೀವು ಬರೀ ಸೀರಿಯಲ್ ಮಾಡಿದ್ದೀರಿ, ಆ ಸೀರಿಯಲ್ಲು ಅಂಥ ಪಾಪ್ಯುಲರ್ ಏನಲ್ಲ, ಯಾಕೆ ಹೇಗೆ ಕೊಡೋದು ಅಂತ ಅಂದುಬಿಟ್ಟು ನನಗೆ ಬಹಳ ಬೇಜಾರಾಗುತ್ತೆ. ಇದೇನು ನನಗೆ ಹೀಗೆ ಕೊಡಲಿಲ್ವಲ್ಲ ಅಂತ ಒಂದಿದ್ದು. ಆಮೇಲೆ ಒಂದು ದಿವಸ ಯಾರ್ದೋ ಮದುವೆಗೆ ನಾನು ಹೋದೆ, ವಿಠಲ್ ಮೂರ್ತಿಯವರು ಬಂದಿದ್ದರು. ಅಕ್ಕಪಕ್ಕದಲ್ಲಿ ಕೂತಿದ್ದಾಗ ಹುಡುಗಿ ತಂದೆ ಸ್ವಲ್ಪ ಮಗಳನ್ನ ಮದುವೆ ಮಾಡ್ಕೊಡುವಾಗ ಅವ್ರಿಗೊಂಥರ ದುಃಖ ಇರುತ್ತಲ್ಲ, ಅದನ್ನ ಹೇಳ್ತಾ ಇದ್ರು. ಒಬ್ಬಳೇ ಮಗಳು ಹೀಗೆ ಹೋಗ್ಬಿಡ್ತಾ ಇದೆಯಲ್ಲ, ಅದು ಇದು ಅಂತೆಲ್ಲ ಹೇಳಿದ್ರು. ನಾನು KS ನರಸಿಂಹಸ್ವಾಮಿ ಅವ್ರದ್ದು ಪದ್ಯ ಹೇಳಿದೆ. ಒಬ್ಬಳೇ ಮಗಳೆಂದು ನೀವೇಕೆ ಕೊರಗುವಿರಿ, ಒಬ್ಬಳೇ ಮಡದಿ ಏನಗೆ ಅಂತವರು KS ನರಸಿಂಹಸ್ವಾಮಿ ಅವ್ರದ್ದೊಂದು KS ನರಸಿಂಹಸ್ವಾಮಿ ಅವ್ರದ್ದು ಒಂದು ಪದ್ಯ ಹೇಳಿದೆ. ಇವ್ರಿಗೆ ಭಾಳ ನಗು ಬಂದ್ಬಿಡ್ತು ವಿಠಲ್ ಮೂರ್ತಿ ಅವ್ರಿಗೆ. ಅರೆ, ಯಾರ್ದು KS ನರಸಿಂಹಸ್ವಾಮಿ ಅವ್ರದ್ದಲ್ವಾ ಅಂದರು. ಹೌದು ಅಂದೆ. ಅರೆ, ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತೀರಿ, ಇನ್ಯಾವ್ದು ಜ್ಞಾಪಕ ಇದೆ ಅಂದರು. ಅದೇ ಗಡಿಯಾರದ ಅಂಗಡಿ ಮುಂದೆ ಅಂತ ಅವರು ಬರುತ್ತಾರೆ. ಗಡಿಯಾರದ ಅಂಗಡಿ ಮುಂದೆ ಯಾರೋ ನಿಂತಿರ್ತಾರಂತೆ, 100 ಗಡಿಯಾರಗಳು ಹಾಕಿರ್ತಾರೆ. ಅಲ್ಲಿ ಗಡಿಯಾರಗಳು 100 ಹಾಕಿದ್ದಾಗ ನೀವು ನಿಂತಿದ್ದಾಗ ನಿಮಗೆ ಟೈಮ್ ಕೇಳಿದ್ರೆ ನೀವು ಯಾವ ಟೈಮ್ ಅಂತ ಹೇಳ್ತೀರಿ? ನರಸಿಂಹಸ್ವಾಮಿಗಳು ಹೇಳ್ತಾರೆ, ಗಂಟೆ ಎಷ್ಟೆಂದು ಈಗ ಏನೋ ಹೇಳಲಿ ನಾನು, ಗಡಿಯಾರ ನಡೆದಷ್ಟೇ ಗಂಟೆ ಅಂತ ಅವರು ಹೇಳ್ತಾರೆ. ಇದನ್ನು ನಾನು ಹೇಳಿದ ಮೇಲೆ ಒಂದು ಕೆಲವು ದಿವಸ ನಡೀತು. ಇವ್ರಿಗೂ ಭಾಳ ನಕ್ಕರು, ಭಾಳ ಎಂಜಾಯ್ ಮಾಡಿದ್ರು. KS ನರಸಿಂಹಸ್ವಾಮಿ ನಿಮ್ಗೆ ಎಲ್ಲ ಗೊತ್ತಾ, ಅದೆಲ್ಲ ಕೇಳಿದ್ರು. ಹೆಜ್ಜೆ ಸಾಲ ಅವಳು ಇದೆಲ್ಲ, ಹೊತ್ತ ಮೂಟೆಗಳೇನು, ಹಿಡಿದ ಗಿಂಡಿಗಳೇನು, ಹೆಜ್ಜೆ ಸಾಲಿನ ಪಯಣ ನಾರಾಯಣ, ನಮ್ಗೆ ಏನು ಗೊತ್ತು ಅನ್ನೋದನ್ನ 10 ನಿಮಿಷ ಅವ್ರು ಕೂತಿದ್ರಲ್ಲ, ಪ್ರತಿಯೊಂದು ಪದ್ಯನೂ ಹೇಳ್ಬಿಟ್ಟೆ ಅವ್ರಿಗೆ. ನನಗೆ ಯಾರು ಕೇಳ್ತಾ ಇರಲಿಲ್ಲ ನನ್ನ, ಅವ್ರು ಕೇಳಿದ್ರಲ್ಲ, ಅದಕ್ಕೆ ನಾನು ಎಲ್ಲ ಅದನ್ನ ಹೇಳ್ಬಿಟ್ಟು ಕೆಲವು ದಿವಸಕ್ಕೆ ಅವ್ರು ನನಗೊಂದು ಫೋನ್ ಮಾಡಿದಾಗ, ನಾವೀಗ ಸರ್ಕಾರದಿಂದ KS ನರಸಿಂಹಸ್ವಾಮಿಗಳ ಮೇಲೆ ಒಂದು ಸಾಕ್ಷಿ ಚಿತ್ರ ಮಾಡಬೇಕು ಅಂತ ಇದ್ದೀವಿ, ನೀವು ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಬನ್ನಿ ಇದಕ್ಕೆ ಅಂದರು, ಆಫೀಸಿಗೆ ಬನ್ನಿ ಅಂದರು. ನಾನು ಹೋದೆ.
ಏನಂದ್ರೆ ಅದ್ರ ಮೇಲೆ ಸಾಕ್ಷಿ ಚಿತ್ರ ಮಾಡಬೇಕು ಅಂತಾಗಿದೆ, ನೀವು ಮಾಡ್ತೀರಾ ಅಂದರು. ಅಲ್ಲ ಸರ್, ನೀವು ನನಗೆ ಕೇಳ್ತಾ ಇದ್ದೀರಿ, ನನಗೆ ಯಾವುದು ಅವಾರ್ಡ್ ಇಲ್ವಲ್ಲ ಸರ್ ಅಂತಂದ್ರೆ. ಅವಾರ್ಡು ನಾವು ಅದೊಂದು ಅನ್ಸ್ಪೋಕನ್ ಗೈಡ್ಲೈನ್ಸ್ ಅಷ್ಟೇ, ಒಂದು ಸಿನಿಮಾ ಇರಬೇಕು ಅಂತ. ನಾನು ನಿಮ್ಮ ಸೀರಿಯಲ್ಗಳೆಲ್ಲ ನೋಡಿದ್ದೀನಿ, ಭಾಳ ಚೆನ್ನಾಗಿದೆ. ಆದ್ದರಿಂದ ನಾನೊಂದು ಬರೀತೀನಿ, ಬರೆದು ಬಿಟ್ಟು ಇವ್ರಿಗೆ ನಾನು ಕೊಡ್ತೀನಿ. ಯಾಕೆಂದರೆ ಇವ್ರಿಗೆ ನನಗೆ ತುಂಬ ಇಷ್ಟ ಆಗಿದೆ, ಇವರು ಕೆ ಎಸ್ ನರಸಿಂಹಸ್ವಾಮಿ ಅವ್ರಿಗೆ ಗೊತ್ತು ಅಂತ ಬರೀತೀನಿ ಅಂತ ಗೌರ್ಮೆಂಟ್ಗೆ ಬರೆದ್ರು. ಆಮೇಲೆ ನನಗೆ ಕೊಟ್ಟರು, ಆ ಸಾಕ್ಷಿ ಚಿತ್ರ ಕೊಟ್ಟರು. ಆ ಸಾಕ್ಷಿ ಚಿತ್ರ ಕೊಡೋವಾಗ ಅವರು ನನಗೆ ಅರ್ಹತೆ ಇರಲಿಲ್ಲ ಅಂದರೆ ಅನ್ಸ್ಪೋಕನ್ ಒಂದು ಇದಿತ್ತಲ್ಲ, ಅವಾರ್ಡ್ಸ್ನವ್ರಿಗೆ ಮಾತ್ರ ಇರಬೇಕು ಅಂತ, ಅದಿಲ್ಲದೇ ಇದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಒಂದು ಇದನ್ನು ಬರೆದು ಗೌರ್ಮೆಂಟ್ನ ಒಪ್ಪಿಸಿ ನನಗೆ ಕೊಟ್ಟರು. ಆವತ್ತು ನನ್ನ ಕಷ್ಟ ಮುಗೀತು. ಆದರೆ ನಾನು ಹೇಳೋದು, ಹೀಗೆ ಒಂದು ಲಾ ಅಥವಾ ಒಂದು ಕಾನೂನು ಇದೆಯಲ್ಲ, ಅದು ಯಾವತ್ತೂ ನ್ಯಾಯದ ಕಡೆಗೆ, ಜಸ್ಟಿಸ್ ಕಡೆಗೆ ನಡೀತಾ ಇರಬೇಕು. ವಿಠಲ್ ಮೂರ್ತಿಯವರು ತಮ್ಮ ಇಡೀ ಕರಿಯರಲ್ಲಿ ಅವರು ಕಾನೂನನ್ನು ಪಾಲಿಸುವ ಅಧಿಕಾರಿಗಳಾಗಿದ್ದರೂ ಕೂಡ ಒಂದು ಮಾನವೀಯವಾದ ಸಮಸ್ಯೆ ಎದುರಾದಾಗ ಅವರು ಆ ರೀತಿ ಒಂದು ಇದನ್ನ ಬರೆದು, ಒಂದು ನೀಲನಕ್ಷೆ, ಇದು ಗೌರ್ಮೆಂಟ್ಗೆ ಬರೆದು ಆ ಕಾನೂನನ್ನು ಸ್ವಲ್ಪ ಜನದ ಕಡೆಗೆ ಮತ್ತು ಜಸ್ಟಿಸ್ ಕಡೆಗೆ ಬಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಅದು ಅತ್ಯಂತ ಇವತ್ತಿನ ಯಾವುದೇ ಒಬ್ಬ ಆಫೀಸರು, ಯಾವುದೇ ಒಬ್ರು ಇದು ಮಾಡೋಂಥ ಕೆಲಸ. ಲೆಜಿಸ್ಲೇಟರ್ಸ್ ಮಾಡಿಬಿಡ್ತಾರೆ, ಯಾವುದೋ ಒಂದು ಕಾನೂನು ಮಾಡ್ತಾರೆ, ಅವರು ಈ ಥರದ್ದು ಇದಾಗಬೇಕು ಅಂತ ಕೊಡ್ತಾರೆ. ಅದನ್ನ ನ್ಯಾಯದ ಕಡೆಗೆ ತಿರುಗಿಸಿ ಮಾನವೀಯವಾಗಿ ನೋಡೋದು ಅಧಿಕಾರಿಗಳೇನೆ. ಅವರ ಪುಸ್ತಕವನ್ನು ಓದಿದಾಗ, ಆ ಪುಸ್ತಕ ಬದುಕು ಜಟಕಾ ಬಂಡಿ ನಾನದರ ಸಾಹೇಬ ಓದಿದಾಗ, ಅದರ ಅನೇಕ 90% ಜಾಗಗಳಲ್ಲಿ ಅವರು ಆ ರೀತಿಯ ಕಾನೂನನ್ನ ಮಾನವೀಯವಾಗಿ ತಿರುಗಿಸಿ ಗೌರ್ಮೆಂಟ್ಗೆ ಒಪ್ಪಿಸ್ಕೊಂಡಿರೋದೇ ಹೆಚ್ಚು. ಕಾನೂನನ್ನ ಮೃದು ಅಂತೇಳಿ ಕಾನೂನನ್ನ ಮಾನವೀಯವಾಗಿ ಅವರು ಹೆಚ್ಚು ಅವ್ರನ್ನ ಒಪ್ಪಿಸುವಂತ ಕೆಲಸವನ್ನು ಮಾಡ್ತಾರೆ. ಇವರೊಂದು ದಿವಸ ಬೇಲೂರಿಗೆ ಇದಕ್ಕೆ ಹೋಗ್ತಾರೆ. ಬೇಲೂರಿಗೆ ಬೆಳಗ್ಗೆ ಇವರು ಬೇಲೂರಿನವರು. ಬೇಲೂರಿಗೆ ಅಲ್ಲಿಗೆ ಹೋದಾಗ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ನೋಡೋದಕ್ಕೋಸ್ಕರ ಎಲ್ಲ ಬೇರೆ ಊರಿಂದ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸ್ಕೂಲ್ನವರೆಲ್ಲ ಬಂದಿರ್ತಾರೆ. ಅವರೆಲ್ಲ ಟೂತ್ ಬ್ರಷ್ಗಳು ಹಿಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಇವ್ರಿಗಾಗ ಗೊತ್ತಾಗೋದು, ಎಲ್ಲೂ ಅವ್ರಿಗೆ ಹೋಗೋಕೆ ಜಾಗ ಇಲ್ಲ, ಅಲ್ಲಿ ಇಲ್ಲಿ ನೋಡ್ತಾರೆ. ಇವ್ರಿಗೆ ಗೊತ್ತಾಗುತ್ತೆ, ಇವ್ರಿಗೆ ಆ ಹೋಗೋದಕ್ಕೆ ಇದಕ್ಕೆ ಜಾಗ ಇಲ್ಲ ಅಂತ. ಆವತ್ತು ಇವರು ಇದಕ್ಕೆ ಬರೀತಾರೆ, ಇವತ್ತು ನಾನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಯಾವುದನ್ನು, ಅವಾಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿರ್ತಾರೆ, ಹೋಮ್ ಸ್ಟೇಗಳನ್ನ ತರಬೇಕು ಅಂತ ಬರೀತಾರೆ. ಹೋಮ್ ಸ್ಟೇಗಳು ತರೋದ್ರಿಂದ ಇದನ್ನೆಲ್ಲ ಯಾವಾಗ ಸ್ಕೂಲ್ಗಳಲ್ಲಿ ಇಳಿಸೋದು, ಎಲ್ಲೋ ಬಾತ್ರೂಮ್ಗಳು ಇಲ್ಲದೆ ಇರೋ ಕಡೆ ಇಳಿಸೋದು, ಹೆಣ್ಣು ಮಕ್ಕಳಿಗೆ ಇದಾಗೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆ ಥರದ್ದನ್ನ ನೋಡಿ ಸರ್ಕಾರವನ್ನು ಒಪ್ಪಿಸಿ ಆ ಹೋಮ್ ಸ್ಟೇಗಳನ್ನ ಇದು ಮಾಡಿ ಜನಕ್ಕೂ ಅದು ಯಾವ ರೀತಿ ಅದು ಆರ್ಥಿಕವಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ, ಒಂದು ಹಳ್ಳಿ ಯಾವ ರೀತಿ ಉದ್ಧಾರ ಆಗುತ್ತೆ, ಇದೆಲ್ಲವನ್ನು ಸಮಗ್ರವಾಗಿ ನೋಡ್ತಾರೆ ಅವರು. ಸಮಗ್ರವಾಗಿ ನೋಡ್ತಾ ಒಂದು ಕಾನೂನು ಇದೆ ಅಂತ ಹೇಳ್ಬಿಟ್ಟು ಅದ್ರ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಆ ಕಾನೂನನ್ನ ಮನುಷ್ಯರ ಅಗತ್ಯಕ್ಕೆ ತಕ್ಕ ಹಾಗೆ ಹೇಗೆ ಕಾನೂನಿನ ಚೌಕಟ್ಟಲ್ಲೇ, ಸಂವಿಧಾನ ಚೌಕಟ್ಟಲ್ಲೇ ಅದನ್ನು ಬದಲಿಸಬಹುದು ಅಂತ ನೋಡ್ತಾ ನನಗೆ ಅದ್ಭುತ ಅಚ್ಚರಿಯಾಗಿ ಕಂಡ್ರು ವಿಠಲ್ ಮೂರ್ತಿ. ನನಗೆ ಆವತ್ತಿನಿಂದ ಗೊತ್ತಿದ್ರು ಕೂಡ ಈ ಪುಸ್ತಕ ಓದಿದಾಗ ನನಗೆ ಬಹಳ ಅಚ್ಚರಿಯಾಗಿ ಕಂಡಿದ್ದು, ನೀವು ಕಾನೂನನ್ನು ಹೇಗೆ ಉಪಯೋಗ ಮಾಡ್ಕೊಂಡ್ರಿ ಇದಕ್ಕೆ ಅಂತ. ಯು ಮೇಡ್ ಯುವರ್ ಸುಪೀರಿಯರ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇದು ಅಂತ ಪ್ರಾಬ್ಲಮ್ ಅಂತ. ಅದು ಎಲ್ಲದಕ್ಕಿಂತ ಹೆಚ್ಚಿಗೆ ಬರೋದು. ಈ ವಿಠಲ್ ಮೂರ್ತಿ ಇವ್ರನ್ನ ನಾವು ನೋಡ್ತಾ, ಯಾರಾದ್ರೂ ಆಫೀಸರ್ ನೋಡ್ತಾ, ಇವ್ರಿಗೆ ಹೇಗೆ ಅವರು 3 ಲೆವೆಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ವಿಠಲ್ ಮೂರ್ತಿ ಇವ್ರು ಹೇಗೆ ಅಂದ್ರೆ, ನೀವು ಯಾವುದೇ ಸಮಸ್ಯೆ, ಯಾವುದೇ ಕೋಪಾಯನ್ನು ತಗೊಳ್ತೆ, ನಗ್ತಾ ಇರ್ತಾರೆ. ಮೇಲಿನ ಲೆವೆಲಲ್ಲಿ ನಗ್ತಾ ಇರ್ತಾರೆ. ಮಧ್ಯದ ಲೆವೆಲಲ್ಲಿ ಅವರ ಹ್ಯೂಮನ್ ಸಮಸ್ಯೆ ಏನು ಅಂತ ಅವರು ಇದು ಮಾಡ್ತಾ ಇರ್ತಾರೆ. 3ನೇ ಲೆವೆಲಲ್ಲಿ ಅದನ್ನು ಜುಡಿಷಿಯಸ್ ಆಗಿ ಹೇಗೆ ತೀರ್ಮಾನ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾರೆ. 3 ಸ್ತರಗಳಲ್ಲಿ ಅವ್ರು ಯಾವಾಗಲೂ ಕೆಲಸ ಮಾಡಿ, ಅವ್ರ ಗೆಳೆಯನಾಗಿ, ಅವ್ರ ನನಗಿಂತ ಇದಾಗಿ, ಅವ್ರನ್ನ ನಾನು ಅಡೋರ್ ಮಾಡೋಂಥ ವ್ಯಕ್ತಿಯಾಗಿ ಮತ್ತು ಆಫೀಸರ್ ಆಗಿ ನಾನು ನೋಡೋದ್ರಲ್ಲಿ ಅವರಲ್ಲಿ 3 ಹಂತಗಳಿರುತ್ತೆ ಯಾವಾಗಲೂ. ಆ 3 ಹಂತಗಳಲ್ಲೂ ಅವ್ರು ಕೆಲಸ ಮಾಡ್ತಾ ಜನಜೀವನವನ್ನ, ಮನುಷ್ಯರ ಮನಸ್ಸನ್ನ ಪ್ರತಿಯೊಂದನ್ನು ತಿಳ್ಕೊಂಡು ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕೊಡಕ್ಕೆ ನೋಡ್ತಾರೆ ಒಬ್ಬ ಆಫೀಸರ್ ಆಗಬೇಕಾಗಿರೋ ಕರ್ತವ್ಯ ಅದು. ಬಟ್ ಬರೀ ಬೈನರಿನಲ್ಲಿ ಅಥವಾ ಬರೀ 2 ಡೈಮೆನ್ಷನ್ ಮಾಡೋ ಕೆಲಸ ಅಲ್ಲ.
ಮೂರನೇ ಡೈಮೆನ್ಷನ್ ಮಾಡಬೇಕಾಗುತ್ತೆ, ನಾಲ್ಕನೇ ಡೈಮೆನ್ಷನ್ ನೋಡಬೇಕಾಗುತ್ತೆ. ಆ ಎಲ್ಲ ಡೈಮೆನ್ಷನ್ಗಳನ್ನು ಅವ್ರು ನೋಡ್ತಾರೆ. ಈ ಮೂರಲ್ಲದೆ ಆ ಊರಿನ ಸಾಮಾಜಿಕ ಒತ್ತಡಗಳಿರುತ್ತೆ, ಇದಿರುತ್ತೆ, ಅದನ್ನೆಲ್ಲ ನೋಡ್ತಾರೆ. ಆ ಥರದ ಅವರು ಎರಡು ಇದನ್ನು ಬರೀತಾರೆ. ಒಂದು ಭೂ ಸುಧಾರಣೆ ಬರುತ್ತೆ, ಇವ್ರನ್ನ AC ಆಗಿ ಹಾಕಿರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಇವರು. ಭೂ ಸುಧಾರಣೆಗೆ ಯಾವುದೋ ಒಂದು ಬಿಜಾಪುರ ಜಿಲ್ಲೆ ಎಲ್ಲೋ ಒಂದು ಕಡೆ ಇದಾಗಿರ್ತಾರೆ. AC ಅಲ್ಲಿ ಯಾವಾಗಲೂ ಅಧ್ಯಕ್ಷರಾಗಿ ಕೂತ್ಕೋಬೇಕು. ಅಲ್ಲಿ ಕೂತ್ಕೊಂಡಾಗ ಒಬ್ರು ಆಗೆಲ್ಲ ಇವ್ರಿಗೆ ಆದರ್ಶ, ದೇವರಾಜ ಅರಸು ಭೂ ಸುಧಾರಣೆ ತಂದಿರ್ತಾರೆ. ಬಡ ರೈತರಿಗೆ, ಬಡ ಗೇಣಿದಾರರಿಗೆ ಆ ಲ್ಯಾಂಡ್ಗಳು ಸೇರಬೇಕು, ಆ ಭೂಮಿ ಸೇರಬೇಕು, ಅದ್ರ ಬಗ್ಗೆ ಕೆಲಸ ಮಾಡ್ಬೇಕು ಎಲ್ಲ ಅಧಿಕಾರಿಗಳು. ಆ ಥರದ ಒಂದು ಡೈರೆಕ್ಷನ್ ಇರುತ್ತೆ, ಆ ಥರದ ಒಂದು ಧರ್ಮದ ಒಂದು ನಮಗೆ ಆ ಥರದ ಒಂದು ಒತ್ತಡನೂ ಇರುತ್ತೆ ಆ ಥರದ ಅಧಿಕಾರಿಗಳಿಗೆ, ಮತ್ತು ಆ ಥರ ಮಾಡಬೇಕು ಅನ್ನುವಂಥ ಒಂದು ಆದರ್ಶ ಇರುತ್ತೆ. ಆವತ್ತು AC ಗಳಾದವರೆಲ್ಲ, ಆ ಕಾಲದಲ್ಲಿ AC ಗಳು ಇನ್ನೂ ಹುಡುಗರು ಇರ್ತಾರೆ, ಆದರ್ಶದ ಬಗ್ಗೆ ಹೆಚ್ಚು ಇದಿರುತ್ತೆ. ಆ ಟೈಮ್ನಲ್ಲಿ ಇವ್ರ ಮುಂದೆ ಒಬ್ರು ಯಾರೋ ಒಂದು ಕೇಸ್ ಬರುತ್ತೆ. ಯಾರೋ ಒಬ್ಬ ಗೌರವಾನ್ವಿತ ಮಹಿಳೆ, ಆ ಗೌರವಾನ್ವಿತ ಮಹಿಳೆ ಬರ್ತಾರೆ. ಅವ್ರನ್ನ ನೋಡಿದ್ರೆ ತುಂಬಾ ಇದಿರುತ್ತೆ. ಒಂದು ಕೇಸ್ ನಡೀತಾ ಇರುತ್ತೆ. ಆ ಕೇಸ್ ಹೇಗೆ ಅಂದ್ರೆ, ಅಧ್ಯಕ್ಷರು ಇವರು ಇರ್ತಾರೆ, ಅಧ್ಯಕ್ಷರು ಸೆಕ್ರೆಟರಿ ಅಂತ ಇವಾಗ ಕರೀತಾರೋ ಏನೋ ಅಧ್ಯಕ್ಷರು, ಅದಲ್ಲದೆ 5 ಜನ ಬೇರೆಯವರು ಇರ್ತಾರೆ. ಅವರೆಲ್ಲ ಸೇರಿ ಗೇಣಿಗೆ ಯಾರು ಬಂದಿರ್ತಾರೋ ಆ ಗೇಣಿದಾರರು ಒಂದು ಲ್ಯಾಂಡ್ಗೆ ನಾವು ಗೇಣಿ ಮಾಡ್ತಾ ಇದ್ದೀವಿ ಅಂತ ಅರ್ಜಿ ಹಾಕ್ಕೊಳ್ಳೋದು. ಅದರಲ್ಲಿ ನ್ಯಾಯವಿದ್ದರೆ ರಿಸಂಪ್ಷನ್ ಕೇಸ್ ಅಂತ, ರಿಸಂಪ್ಷನ್, ಭೂ ಮಾಲೀಕರಿಗೆ ಅದನ್ನ ಅರ್ಧ ಕೊಡೋದು ಮತ್ತು ಇವ್ರಿಗೆ ಕೊಡೋದು, ಈ ಥರದ್ದು ಇದಿರುತ್ತೆ. ಆ ಗೇಣಿದಾರರು ಒಪ್ಕೊಂಡ್ರೆ ಗೇಣಿದಾರರಿಗೆ ಅವ್ರಿಗೆ ಅದನ್ನ ಬರ್ಕೊಟ್ಟು ಬಿಡೋದು. ಈ ಟ್ರಿಬ್ಯುನಲ್ ಕೆಲಸ, ಆಗ ಟ್ರಿಬ್ಯುನಲ್, ಭೂ ಟ್ರಿಬ್ಯುನಲ್ಗಳು ಅಂತ ಇರ್ತದೆ, ಲ್ಯಾಂಡ್ ಟ್ರಿಬ್ಯುನಲ್ಸ್ ಅಂತ ನಾವು ಕರಿತಾ ಇದ್ವಿ. ಆಗ ಒಬ್ಬಾಕೆ ಬರ್ತಾರೆ, ಬಂದಾಗ ಗೌರವವಾಗಿ ಕಾಣಿಸ್ತಾರೆ. ಅವರು ಆ ಕೇಸ್ಗೆ ಹೋಗಿದಾಗ ಅರ್ಜಿದಾರರು ಗೇಣಿ ರೈತರೆಲ್ಲ ಬರ್ತಾರೆ. ರೈತರೆಲ್ಲ ಬಂದು ಇವರು ಸಾಮಾನ್ಯವಾಗಿ ನೋಡೋ ಇದೇನಂದ್ರೆ, ಸೀನ್ ಏನಂದ್ರೆ, ಆ ಗೇಣಿದಾರರಿಗೂ ಲ್ಯಾಂಡ್ ಲಾರ್ಡ್ಸ್ಗೂ ಆಗೋದಿಲ್ಲ. ಇವ್ರು ನೋಡ್ತಾ ಇದ್ದ ಹಾಗೆ ಅವರೆಲ್ಲರೂ ಬಂದು ಆಕೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅದ್ಯಾರೋ ಇದ್ರಲ್ಲ, ಅವರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇವ್ರು ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಇದೇನು ಅಂತ. ಆದ್ರೆ ಅವರೆಲ್ಲ ಎಷ್ಟು ಬಡವರಾಗಿರ್ತಾರೆ ಮತ್ತು ಇದಾಗಿರ್ತಾರೆ ಅಂದ್ರೆ, ಇವರಿಗೆ ಗೊತ್ತಾಗುತ್ತೆ ಯಾಕೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಮಾತಾಡ್ತಾ ಹೋಗ್ತಾರೆ ಅವರು, ನಾವು ಗೇಣಿದಾರರಲ್ಲ, ಲ್ಯಾಂಡ್ ಇವ್ರಿಗೆ, ಅಮ್ಮ ಅವ್ರಿಗೆ ಸೇರಬೇಕು, ಈ ಥರದ್ದು ಮಾತಾಡ್ತಾ ಹೋಗ್ತಾರೆ. ಇವರ ಮನಸ್ಸಿನಲ್ಲಿ ನಮಗೆ ನೋಡಿದ್ದು ಹೇಗಿದ್ದರೂ ಕಾಣುವ ಒಂದು ಕಾಣಿಕೆ ಬೇರೆಯಾಗಿರುತ್ತೆ. ಆ ಕಾಣುವ ಕಾಣಿಕೆ ಬೇರೆಯಾಗಿದ್ದಾಗ ಇವರು ಅದನ್ನು ನೋಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇವರೆಲ್ಲರದು ಇವ್ರ ಬಗ್ಗೆ ಏನೋ ಹೆದರಿಕೆ ಅಥವಾ ಗೌರವ, ಒಂದು ಪ್ರೀತಿಯಿಂದ ಹುಟ್ಟಿದ ಭೀತಿ ಅಥವಾ ಭೀತಿಯಿಂದ ಹುಟ್ಟಿದ ಪ್ರೀತಿ, ಎರಡರಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸ ಮಾಡಿದ್ರಿಂದ ಇವರು ತಾವು ಗೇಣಿದಾರರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಇವ್ರ ಮನಸ್ಸಿಗೆ ಅನಿಸುತ್ತೆ. ಇವ್ರ ಮನಸ್ಸಿಗೆ ಅನ್ನಿಸಿದ ಮೇಲೆ ಇವರು, ಆದರೆ ಅವರೆಲ್ಲ ಇಲ್ಲ ಅಂತ ಹೇಳ್ತಾರೆ, ನಾವು ಇವ್ರಿಗೆ ಅರ್ಜಿದಾರರಲ್ಲ, ಗೇಣಿದಾರರಲ್ಲ, ನಮಗೆ ಲ್ಯಾಂಡ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವ್ರ ಆದರ್ಶ ಹೇಳ್ತಾ ಇರುತ್ತೆ ಇವರಿಗೆ ಈ ಲ್ಯಾಂಡ್ ಕೊಡಬೇಕು ಅಂತ. ಇವ್ರೇನ್ ಮಾಡ್ತಾರೆ, ಅವತ್ತು ಒಂದು ಆರ್ಡರ್ ಬರೆದು ಬಿಡ್ತಾರೆ. ಅವರಿಗೆ, ಆ ಅರ್ಜಿದಾರರಿಗೆ, ಗೇಣಿದಾರರಿಗೆ ಎಲ್ಲ ಲ್ಯಾಂಡ್ಗಳನ್ನು ಕೊಟ್ಟು ಬಿಡಬೇಕು ಅಂತ ಬರೀತಾರೆ. ಬರೆದ ಮೇಲೆ ಅವರು ಮತ್ತೆ ಇದಕ್ಕೆ ಹೋಗ್ತಾರೆ, ಆಕೆ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋಗಿ ಅರ್ಜಿದಾರರೆಲ್ಲ ಗೇಣಿದಾರರು, ನಾವು ಗೇಣಿದಾರರಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇವರು ಗೇಣಿದಾರರು ಅಂತ ಹೇಳಿ ಅವರಿಗೆ ಲ್ಯಾಂಡ್ ಕೊಟ್ಟಿದ್ದಾರೆ, ಇದನ್ನ ಮಾಡಬೇಕು ಅಂತ ಬರೀತಾರೆ. ಅವರು ರಿಮೈಂಡ್ ಮಾಡ್ತಾರೆ, ಅಂದ್ರೆ ಮರು ವಿಚಾರಣೆಗೆ ಅದನ್ನ ಕಳಿಸ್ತಾರೆ. ಇದ್ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ, ಇದನ್ನ ನೋಡಿ ಅಂತ. ಇವರು ಇದನ್ನ ನೋಡೋದಕ್ಕೆ ತಿರ್ಗಾ ಇವ್ರ ಮುಂದೆ ಬರುತ್ತೆ. ಇವ್ರ ಮುಂದೆ ಬಂದಾಗ ಇವರು ಆ ವಿಚಾರಣೆ ಕೈ ಎತ್ಕೊಳ್ಬೇಕಾಗಿರುತ್ತೆ. ಕೈ ಎತ್ಕೋಬೇಕಾಗಿದ್ದಾಗ ಇವ್ರು ಮನೆಗೆ ಹೋಗ್ತಾರೆ. ಒಂದು ದಿವಸ ಮನೆಗೆ ಹೋಗ್ತಿದ್ದಾಗ ಲಲಿತಮ್ಮನವ್ರು ಇರ್ತಾರೆ. ಆಕೆ ಯಾರಿದ್ರು ಆ ಭೂ ಮಾಲೀಕೆ, ಆಕೆ ಅಲ್ಲಿ ಕೂತಿರ್ತಾರೆ, ಇವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಇವರು ಶ್ರೀಮತಿಯವ್ರ ಹತ್ರ ಮಾತಾಡಿ ಇದಾಗ್ತಾ ಇರ್ತಾರೆ. ಇವ್ರಿಗೆ ಸಹಜವಾಗಿ ಸಿಟ್ಟು ಬರುತ್ತೆ. ನನ್ನ ಎದುರುಗಡೆ ಬರ್ತಾ ಇರೋ ಒಂದು ಇವರು ಒಬ್ಬರು ಅರ್ಜಿದಾರರು, ಇವ್ರ ಹತ್ರ ಮಾತಾಡ್ತಾ ಇದ್ದಾರೆ.
ಅವ್ರು ಹೇಳ್ತಾರೆ, ಅವ್ರು ಶ್ರೀಮತಿಯವರು, ಅವ್ರು ಬಂದರು, ಹಸಿವು ಅಂದರು, ಅವರು ಊಟ ಹಾಕ್ತಾ ಇದ್ದೀವಿ, ಅವರು ಗೌರವಾನ್ವಿತರ ಕಾಣ್ತಾ, ಅದ್ರಲ್ಲಿ ಏನು ತಪ್ಪು ಅಂತ. ಇವ್ರಿಗೂ ಏನು ತಪ್ಪು ಅನಿಸುತ್ತೆ, ಅದು ನಿಜ. ಆದರೆ ಏನು ಮಾಡೋದು, ಇವ್ರು ಒಳಗೊಳಗೇನೆ ಒಂಥರ ಮುಜುಗರ ಶುರುವಾಗುತ್ತೆ. ಇಸ್ ಇಟ್ ರೈಟ್ ವಾಟ್ ಐ ಆಮ್ ರೈಟಿಂಗ್? ನಾನು ಅವರ ಕೇಸ್ ತಗೊಳ್ತಾ ಇದ್ದೀನಿ, ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ, ಈ ಥರದ್ದು ಮಾಡಿದ್ದಾರೆ, ಏನು ಮಾಡೋದು ಅಂತ ಹೇಳಿ ಅವರು ಇವರು ಶ್ರೀಮತಿ ವಿರುದ್ಧ ನೋಡಿ, ನನ್ನ ಹತ್ರನೇ ಗೇಣಿದಾರರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ, ನಿಮ್ಮ ಯಜಮಾನರು ಅವ್ರದೇ ಅಂತ ಒಂದ್ಸಾರಿ ಬರೆದು ಬಿಟ್ಟಿದ್ದಾರೆ ತೀರ್ಮಾನ, ಅವ್ರಿಗೆ ಹೇಳಿ ಅನ್ನೋ ಇದು ಮಾಡ್ಕೊಂಡು ಬಂದಿರ್ತಾರೆ. ಇವರು ಮುಂದಿನ ಸಾರ್ತಿ ಆ ಹಿಯರಿಂಗ್ ಹೋದಾಗ ಇವರಿಗೆ ಮನಸ್ಸಲ್ಲಿ ಅನಿಸುತ್ತೆ. ಮನಸ್ಸಲ್ಲಿ ಅನಿಸಿದ್ಮೇಲೆ ಇವ್ರನ್ನೆಲ್ಲ ಕರೆದು ವಿಧವಾಗಿ ಹೇಳ್ತಾರೆ, ನೋಡಿ ನೀವು ಸತ್ಯ ಹೇಳಿ, ಯಾವುದು ನೀವು ಸತ್ಯ ಹೇಳಿ, ನೀವು ಗೇಣಿದಾರ ಅರ್ಜಿದಾರ ಅಲ್ವಾ? ಅವ್ರಿಗೆಲ್ಲ ಒಂದು ಕೆಲವು ದಿವಸದೊಳಗಾಗಿ ಮನಃ ಪರಿವರ್ತನೆಯಾಗಿ ತಾವು ಗೇಣಿ, ಅವಾಗ ಎಲ್ಲ ಕಡೆನೂ ಪೇಪರ್ಗಳಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಸಣ್ಣ ಸಣ್ಣ ಹಿಡುವಳಿದಾರರೆಲ್ಲ ಭೂಮಾಲೀಕರಾದರು, ಎಲ್ಲರಿಗೂ ಇದು ಸಿಕ್ಕಿರುತ್ತೆ ಲ್ಯಾಂಡ್ ಟ್ರಿಬ್ಯುನಲಲ್ಲಿ. ಒಂದು ಅರ್ಧ ಬರೀತಾರೆ, ಒಂದು ಅರ್ಧ ಎಕರೆ ಸಿಕ್ಕಿದ್ರು ಸಾಕು ನಮಗೊಂದು ಸ್ವರ್ಗ ಸಿಕ್ಕಿದ ಹಾಗೆ ಅಂತ ಒಂದು ಇದಿರುತ್ತೆ ಅತ್ಯಂತ ಬಡವರಿಗೆ. ಚೋಮನ ಕೇಸ್ ಅದೇ, ಚೋಮನ ದುಡಿಯ ಕೇಸ್ ಅದೇ. ಆ ಚೋಮ ಅರ್ಧ ಒಂದು ಸಣ್ಣ ಲ್ಯಾಂಡ್ಗೋಸ್ಕರ ಹೊಡೆದಾಡ್ತಾನಲ್ಲ, ಆ ಥರ ಒಂದು ಹೆಮ್ಮೆ ಇರುತ್ತೆ ಅದಾದ್ರೂ ಬಂದರೆ. ಇದು ಅವರಿಗೆ ಬಂತು ಅಂತ ಅನ್ನಿಸಿ, ಅದಾದ ಮೇಲೆ ಇವರ ಎಲ್ಲ ಥರ ಧಾರ್ಮಿಕ ಇದರ ಒತ್ತಡ, ಆಮೇಲೆ ಇದು ಹೇಳಿದ್ದು ತಿರ್ಗಾ ಅರ್ಜಿದಾರರು ಎಲ್ಲ ಸೇರಿಕೊಂಡು ಒಂದು ಬೆಳಗಾಂ ಅದರ ಹತ್ರ ಎಲ್ಲೋ ಇದ್ರು ಇವರು ಅನಿಸುತ್ತೆ, ಒಂದು ಮಹಾರಾಷ್ಟ್ರದ ಇವ್ರನ್ನ ಹಿಡ್ಕೊಂಡು ಕನ್ನಡದಲ್ಲಿ ಒಂದು ಸವಿಸ್ತಾರವಾದ ಆರ್ಡರ್ ಬರೆದು ಇದು ಅರ್ಜಿದಾರರಿಗೆ ಸೇರಬೇಕು, ನನಗೆ ಸತ್ಯ ಹೀಗೆ ಗೊತ್ತಾಗ್ತಾ ಇದೆ ಮತ್ತು ಸತ್ಯ ಆಮೇಲೆ ಈಚೆ ಬಂದಿದ್ದು ಕೂಡ ಇದೆ ಅಂತ ಬರ್ತಾರೆ. ಆವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ. ಅದನ್ನು ಬರೀತಾರೆ ವಿಠಲ್ ಮೂರ್ತಿಯವರು. ವಿಠಲ್ ಮೂರ್ತಿಯವರು ಬರೆಯೋದು ಈ ಥರದ್ದು. ಅವ್ರ ಜೀವನದಲ್ಲಿ ಎದುರಿಸಿದ್ದು ಈ ಥರದ್ದು ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯವನ್ನ ಕೊಡಿಸೋಣಂತ ಒಬ್ಬ ಅಧಿಕಾರಿ ಮಾಡಬೇಕಾಗಿರೋ ಕೆಲಸ, ಒಂದು ಸಿಸ್ಟಮ್ ಮಾಡಬೇಕಾಗಿರೋ ಕೆಲಸ, ಒಂದು ವ್ಯವಸ್ಥೆ ಮಾಡಬೇಕಾಗಿರೋ ಕೆಲಸ ಅದು. ಇವರು ಆಗ ವಿಜಾಪುರದಲ್ಲಿದ್ದಾಗ ಒಬ್ಬರು ಇದರಲ್ಲಿ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಒಂದು ಮಾನವೀಯ ಅಂತಃಕರಣ ಅದ್ರ ಬಗ್ಗೆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಬಿಸಿಲು ಅಂದರೆ ಬಿಸಿಲು. ಜಬ್ಬಾರ್ ಅಂತ ಇವರ ಕಾರ್ ಡ್ರೈವರ್ ಇರ್ತಾರೆ. ಜಬ್ಬಾರ್ ಇವರು ಇಬ್ಬರು ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಇವ್ರಿಗೆ ಏನೋ ಕಾಣುತ್ತೆ, ಏನೋ ಒಂದಿಬ್ಬರು ಹೋಗ್ತಾ ಇರ್ತಾರೆ ಕಾಣುತ್ತೆ. ಕಾರ್ ನಿಲ್ಲಿಸು ಅಂತಾರೆ. ಕಾರ್ ನಿಲ್ಲಿಸ್ತಾನೆ, ಯಾಕೆ ಅಂತ. ಅದರಲ್ಲಿ ಮುಂದೆ ಒಬ್ಬ ಇವನಿರ್ತಾನೆ, ಕಟ್ಟು ಮಸ್ತಾದ ಆಳು, ಮೀಸೆ ಬಿಟ್ಕೊಂಡು ಆ ಕಡೆ ಇದ್ದವನು, ಎತ್ತರಕ್ಕೆ ಒಬ್ಬ ತುಂಬ ಶಕ್ತಿವಂತನಾದ ಒಬ್ಬ ಆಳು, ನಿಧಾನಕ್ಕೆ ಹೀಗೆ ತುಂಬ ಜಂಬವಾಗಿ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ 10 ಮಾರು ಹಿಂದೆ ಒಂದು ಹೆಂಗಸು, ಇವರು ಊಹಿಸ್ತಾರೆ ಅವನ ಹೆಂಡತಿ, ಆ ಹೆಂಡತಿ ಊಹಿಸಿದ್ದು ಕರೆಕ್ಟ್, ಆ ಹೆಂಡತಿ ಹೋಗ್ತಾ ಇರ್ತಾಳೆ. ಆ ಹೆಂಡತಿಗೆ ಕಂಕಳಲ್ಲಿ ಒಂದು ಮಗು, ಹೊಟ್ಟೆಯಲ್ಲಿ ಒಂದು ಮಗು, ತಲೆ ಮೇಲೆ ಕಟ್ಟಿಗೆಯ ಹೊರೆ, ಒಂದು ಆಡು, ಜೊತೆಗೆ ಒಂದು ಮಗು, ಇದಿಷ್ಟನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾಳೆ. ಗಂಡ ಅಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ಜಂಬುವಾಗಿ ಅವನು ಜೋರಾಗಿರ್ತಾನೆ. ಇವ್ರು ನಿಲ್ಸು ಅಂತಾರೆ, ಅವನ್ನ ಕರಿ ಅಂತಾರೆ ಜಬ್ಬಾರ್ನಾಗೆ, ಇಲ್ಲಿ ಕರಿ ಅಂತ. ಆ ಜಬ್ಬಾರ್ ಕರೆದ್ರೆ ಅವ್ನು ಬರ್ತಾನೆ, ಏನು ಅಂತ. ಅದು ನಿನ್ನ ಹೆಂಡತಿ ತಾನೆ, ಬಮ್ಮ ಇಲ್ಲಿ, ಆ ಕಟ್ಟಿಗೆ ಹೊರೆ ಕೊಡಿ ಇವನಿಗೆ. ಇವನು ಅಂತಾನೆ, ಕಟ್ಟಿಗೆ ಹೊರೆ ಕೊಡು ಇವನಿಗೆ. ಕಟ್ಟಿಗೆ ಹೊರೆ ಕೊಡ್ತಾರೆ. ಆ ಮೇಕೆ ಕೊಡಿ ಇವನ ಕೈಗೆ. ಮೇಕೆ ಕೊಟ್ಟಿದೆ. ಅಲ್ಲಯ್ಯ, ಆಕೆ ಇಬ್ಬರು ಮಕ್ಕಳನ್ನ ಹೊತ್ಕೊಂಡು ಇದು ಮಾಡ್ಕೊಂಡು ಬರ್ತಾ ಇದ್ರೆ, ನೀನು ಶಕ್ತಿ ಇರೋನು ಆಕೆ ಕೈಯಲ್ಲೆಲ್ಲ ಬಿಸಿಲಲ್ಲಿ ಮಾಡಿಸ್ಕೊಂಡು ಬರ್ತಾ ಇದೀಯ, ನಾಚಿಕೆ ಆಗಲ್ಲ, ಎಲ್ಲ ತಗೋ ಅಂತಾನೆ. ಅವನು ತಗೊಳ್ತಾನೆ ಹೋಗ್ತಾನೆ. ಈಗ ನನಗೆ ಈ ಪುಸ್ತಕ ಓದ್ಮೇಲೆ ಅನಿಸಿದ್ದು, ಅಕಸ್ಮಾತ್ ಅವನೇನಾದರೂ ಆಗಲ್ಲ ಹೋಗಿ ಸರ್ ನೀವ್ಯಾರು ಕೇಳೋಕೆ ಅಂತ ಏನಾದರೂ ಒಂದು ಬಿಟ್ಟಿದ್ದಿದ್ರೆ, ವಿಠಲ್ ಮೂರ್ತಿ ಎಂಥವ್ರು ಅಂದರೆ, ಅವರು ಸಮಾಜ ಕಲ್ಯಾಣ ಇಲಾಖೆಯವ್ರನ್ನ ಹಿಡಿದು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಈ ಥರ ಮಾಡೋದು ಕ್ರೌರ್ಯ ಅಂತ ಅಲ್ಲಿ ಡೆಫಿನೇಷನ್ ಅಲ್ಲಿ ಸೇರಿಸಿ ಇಂಥ ಬಹುಸಲ್ಲಿ ಬರೋ ಥರ ಮಾಡ್ತಾ ಇದ್ರು, ನ್ಯಾಯವನ್ನು ಅಲ್ಲಿಗೆ ಜಸ್ಟಿಸ್ಗೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತ ಹೇಳಿ ನನ್ನ ಅನ್ಸುತ್ತೆ. ನೀವು ಮಾಡಿದ್ದೆಲ್ಲ ನೋಡಿದ್ರೆ ಆ ಥರದ್ದ ಅನಿಸುತ್ತೆ ನನಗೆ. ಒಬ್ಬ ಅಧಿಕಾರಿ ಇರಬೇಕಾಗಿರೋದು ಅದೇ ಥರ. ನನ್ನ ಆದರ್ಶ ಅಧಿಕಾರಿಗಳು, ಆದರ್ಶ ರಾಜಕಾರಣಿಗಳು, ಆದರ್ಶ ವ್ಯಕ್ತಿಗಳು, ಇವರೆಲ್ಲ ಮಾಡಬೇಕಾಗಿರೋದು ಇದೇ ಕಣ್ರಿ, ಇದೆ. ಆಗಲೇ ಅವರು ಹೇಳಿದ್ರು ಮತದಾನದ ಬಗ್ಗೆ ಇದು ಮಾಡಿದ್ರು ಅಂತ. ಒಬ್ಬ ಸಿನಿಮಾ ಮಾಡೋನಿಗೆ ಎಷ್ಟು ಡಿಸ್ಕಂಫರ್ಟ್ ಇರುತ್ತೆ ಗೊತ್ತೇನ್ರಿ.
ಪ್ರತಿ ನಿಮಿಷ ಅವನ್ನ ಹೀಗೆ, ಅದು ಹೊಸದಾಗಿ ಮೊದಲನೇ ಸಿನಿಮಾ ಮಾಡಕ್ ಬಂದವನಿಗಂತೂ ಎಲ್ಲರೂ ಸ್ಕ್ರೂ ಡ್ರೈವರ್ಗಳು, ಕಟಿಂಗ್ ಪ್ಲೇಯರ್ಗಳು ಹಿಡ್ಕೊಂಡು ಅವನಿಗೆ ಹಾಕಿ ಎದುಮ್ತಲೇ ಇರ್ತಾರೆ, ಸ್ಕ್ರೂ ತಿರುಗುತ್ತಲೇ ಇರ್ತಾರೆ ಅವನ ತಲೆಗೆ, ಇದಕ್ಕೆ ಎಲ್ಲ ಕಡೆನೂ. ನನಗೆ ಒಂದು ಸಿನಿಮಾ ಮಾಡ್ತೀರಾ ಅಂತ ಬಂದರು. ಆಗ್ತಾನೆ ಮಾಯಾಮೃಗ ಮಾಡಿದ್ದೆ ನಾನು. ಮಾಯಾಮೃಗ ವಾಸ್ ಎ ಸೂಪರ್ ಸಕ್ಸಸ್. ಎಷ್ಟು ಸಕ್ಸಸ್ ಆಗಿತ್ತು ಅಂದರೆ, ಅವ್ರಿಗೆ ಮತ್ತು H.G. ನಾರಾಯಣ್ ಅಂತ ಇದ್ರು ಹಾಸನದಲ್ಲಿ, ಈಗಿಲ್ಲ ಅವರು, ದುರದೃಷ್ಟವಶಾತ್. ಅವರು ಇಬ್ಬರು ನನಗೆ ನೀವು ಒಂದು ಸಿನಿಮಾ ಮಾಡಬೇಕು ಅಂತ. ಯಾಕೆಂದರೆ ನೀವು ಮಾಯಾಮೃಗ ತುಂಬ ಚೆನ್ನಾಗಿ ಮಾಡಿದ್ದೀರಿ, ನಮಗೆ ನೀವು ಸಿನಿಮಾ ಮಾಡಿದ್ರೆ ಇವಾಗ ಚೆನ್ನಾಗಾಗ್ಬೋದು ಅನಿಸುತ್ತೆ, ನೀವೊಂದು ಸಿನಿಮಾ ಮಾಡಿ ಅಂತ. ಆಗ ತಾನೇ ನಾನು ಆ ಮಾಯಾಮೃಗ ಆಗಿತ್ತಲ್ಲ, ಅಷ್ಟು ಜನಪ್ರಿಯರಾಗಿದ್ನಲ್ಲ, ಎಲೆಕ್ಷನ್ಗೆ ಗೌರಿಬಿದನೂರಲ್ಲಿ ಎಲೆಕ್ಷನ್ಗೆ ನಿಂತಿದ್ದೆ. ಎಲೆಕ್ಷನಲ್ಲಿ ಡುಮ್ಕಿ ಹೊಡೆದು ಸೋತೋಗಿದ್ದೆ. ಅದಾದಮೇಲೆ ಅವರು ಹೇಳಿದ್ರು, ನಾನು ಅದನ್ನು ನೀವು ಮಾಡಬೇಕು, ಮತದಾನ ಮಾಡಬೇಕು ಭೈರಪ್ಪನವ್ರದ್ದು. ಯಾಕೆ ಸರ್ ಅಂದೆ. ನಿಮ್ಮ ಥರಾನೇ ಡುಮ್ಕಿ ಹೊಡೆದ ಒಂದು ಕತೆ ಅದು, ಎಲೆಕ್ಷನಲ್ಲಿ ಡುಮ್ಕಿ ಹೊಡೆದ ಒಂದು ಕತೆ. ನೀವು ಅದನ್ನು ಮಾಡ್ಬೋದು, ನೀವು ಅದನ್ನು ಮಾಡಿದ್ರೆ ಭಾಳ ಕನ್ವಿನ್ಸಿಂಗ್ ಆಗಿ ಅದನ್ನು ಮಾಡ್ತೀರಿ, ನಿಮ್ಮ ಇದನ್ನು ಮಾಡಿ, ನೀವು ಒಂದು ಸೋಲನ್ನು ಹೇಳ್ಕೊಂಡ್ಬಿಟ್ರೆ ಅದೊಂಥರ ಗೆಲುವಾಗಿ ಪರಿಣಮಿಸುತ್ತೆ ಅಂತ. ಆಗ ನಾನು ಗೌರಿಬಿದನೂರಲ್ಲಿ ಸೋತಿದ್ದೆ, ಅನಂತನಾಗ್ ಚಾಮರಾಜಪೇಟೆಯಲ್ಲಿ ಎಲೆಕ್ಷನ್ ಸೋತಿದ್ರು, ಮುಖ್ಯಮಂತ್ರಿ ಚಂದ್ರು ಮಲ್ಲೇಶ್ವರಂದಲ್ಲಿ ಎಲೆಕ್ಷನಲ್ಲಿ ಸೋತಿದ್ರು, ಸುಂದರರಾಜ ಬಸವನಗುಡಿದ ಎಲೆಕ್ಷನ್ನಲ್ಲಿ ಸೋತಿದ್ದ. ನಾವೆಲ್ಲ ಸೋತವರೆಲ್ಲ ಸೇರ್ಕೊಂಡು ಅದನ್ನ ನಿಲ್ಲಿಸಿ ಆ ಸಿನಿಮಾ ಗೆಲ್ತು ವಿಠಲ್ ಮೂರ್ತಿ ಅವರಿಂದಾಗಿ. ಅದಕ್ಕೆ ರಾಷ್ಟ್ರಪತಿ ಪ್ರಶಸ್ತಿ ಬಂತು. ಇದಕ್ಕೆ ವಿಠಲ್ ಮೂರ್ತಿ ಅವರ ಇದು ನನಗೆ ಸಿನಿಮಾ ಮಾಡಿದ ಮಾತ್ರ ಕೊಡಲಿಲ್ಲ, ಆ ಸೋಲುಗಳ ಮಧ್ಯೆ ನನಗೊಂದು ಕಾನ್ಫಿಡೆನ್ಸ್ ಕೊಟ್ಟರು ವಿಠಲ್ ಮೂರ್ತಿಯವರು. ವಿಠಲ್ ಮೂರ್ತಿಯವರ ಇದು ಯಾವಾಗಲೂ ಹಾಗೆ, ಜೊತೆಯಲ್ಲಿದ್ದವರು ಒಂದು ಕಾನ್ಫಿಡೆನ್ಸ್ ಸದಾ ಕೊಡ್ತಾ ಇರ್ತಾರೆ. ನೀವು ನಿತ್ಯೋತ್ಸವ ಮಾಡಿದಾಗ ನೀವು ನಿಮಗೆ ಗೊತ್ತು, ಮುದ್ದು ಕೃಷ್ಣ ಬರಲಿಲ್ವಾ, ಬಂದಿದ್ದಾರ ಮುದ್ದು ಕೃಷ್ಣ, ಇವರೆಲ್ಲರೂ ಎಷ್ಟು 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 ಥರದ ಹಾಡುಗಳು ಬಂದು MSIL ನಿತ್ಯೋತ್ಸವದಲ್ಲಿ, ಇದರಲ್ಲೂ ಪ್ರತಿಯೊಬ್ಬರನ್ನು ಬೆನ್ನು ತಟ್ಟಿದವರು. ಅಶ್ವತ್ತು ಬಾ ಎಲ್ಲಿ ಸಂಭವಿಸುವಂತ ಹಾಡಿದ್ರೆ ಇವತ್ತು ಅವನು ಅಷ್ಟು ಚೆನ್ನಾಗಿ ಹಾಡ್ತಾ ಇರೋದಕ್ಕೆ ಮತ್ತು ಅದೊಂದು ಅವರ ಒಂದು ಇದನ್ನು ಗಳಿಸ್ಕೊಂಡಿರೋದಕ್ಕೆ ವಿಠಲ ಮೂರ್ತಿಯವರ ಇದೂ ಚೆನ್ನಾಗಿರುತ್ತೆ. ಎವ್ರಿಬಡಿ ನೀಡ್ಸ್ ಎ ಪ್ಯಾಟ್ ಆನ್ ದಿ ಬ್ಯಾಕ್. ಆ ಥರದ ಬೆನ್ನಿಗೆ ಒಂದು ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಆ ಥರದ್ದನ್ನು ಮಾಡಿ ಆ ನಿತ್ಯೋತ್ಸವ ಎಲ್ಲರ ಮನಸ್ಸಿಗೆ ಬರೋ ಹಾಗೆ ಮಾಡಿದ್ರು. ಕವಿಗಳು ಎಲ್ಲರ ಮನಸ್ಸಿಗೆ ಬರೋ ಹಾಗೆ ಮಾಡಿದ್ರು. ಅವಾಗ ಹೇಳ್ತಾರೆ ಅವರು, ಬರೀ ನಿತ್ಯೋತ್ಸವದ ಕಥೆ ಅಲ್ಲ ಇದು, ಹಾಡು ಕೇಳಿದ್ದಲ್ಲ ಎಲ್ಲ ಅಷ್ಟೇ ಅಲ್ಲ, ಇದನ್ನ ಯಾರು ಬರೆದ್ರು, ಯಾವ ಹಾಡಲಿ G.S. ಶಿವರುದ್ರಪ್ಪನವ್ರು ಬರೀತಾರೆ, ಇನ್ಯಾವುದೋ ಬಾಯಲ್ಲಿ ಸಂಭವಿಸು ಇಂದನವರದಲ್ಲಿ ಇವರು ಬರೀತಾರೆ, ದ.ರಾ ಬೇಂದ್ರೆ ಒಂದು ಬರೀತಾರೆ, ಶ್ರಾವಣ ಇವರು ಬರೀತಾರೆ. ಇದೆಲ್ಲವನ್ನ ಕವಿಗಳು ನೇರವಾಗಿ ಮನುಷ್ಯರ ಹೃದಯಕ್ಕೆ ಮಾಡೋ ಹಾಗೆ ಮಾಡೋದು. ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಯಾಕಾಗಿರ್ಬೇಕು? ಒಂದು ನಿತ್ಯೋತ್ಸವ ಮಾಡಿದ ಮೇಲೆ ಕನ್ನಡ ಸಾಹಿತ್ಯನ ಮನುಷ್ಯರ ಮನಸ್ಸಿಗೆ ಇಳಿಸೋಂಥ ಕೆಲಸ ಆಗಬೇಕು. ನನಗೆ ಕನ್ನಡಿಗರ ಮನಸ್ಸಿನಲ್ಲಿ ಇಂಥದ್ದು ಅಂತ ಕೂತ್ಕೋಬೇಕು. ಕವಿಗೂ ಮನಸ್ಸಿನಿಗೂ ಒಂದು ಸೇತುವೆ ನಿರ್ಮಿಸಬೇಕು. ನಿತ್ಯೋತ್ಸವದರು ಅದನ್ನು ಮಾಡ್ತಾ ಇದ್ದಾರೆ. ಆ ಥರ ಕನ್ನಡದ ಕೆಲಸವನ್ನು ಸಾರ್ಥಕ ಮಾಡೋದು. ನಾನು ಹೇಳ್ತಾ ಹೋದರೆ 3 ದಿವಸ ನಾನು ಹೇಳ್ತೀನಿ ಅವ್ರ ಬಗ್ಗೆ. 3 ದಿವಸ ಹೇಳಿದ್ರೆ ನಿಮ್ಗೆ ಆಗಲೇ ಅವರು 5 ನಿಮಿಷ ಅಂತ ಹಿಂಗೆ ಅಂದಿದ್ರು. ಆದ್ರೂ ನಾನು ಆ 3 ದಿವಸ ಹೇಳೋದಿಲ್ಲ. ಆ ಪುಸ್ತಕದಲ್ಲಿ ಪ್ರತಿಯೊಂದು ನೀವು ಇದನ್ನು ನೋಡಿ, ಅವರು ಕನ್ನಡದ ಕೆಲಸವನ್ನು, ಕನ್ನಡದ ಸಂಸ್ಕೃತಿ ಇಲಾಖೆ ಇದಕ್ಕೆ ಬರ್ತಾರೆ, ಕನ್ನಡ ಕೆಲಸವನ್ನು, ಕನ್ನಡದ ಇದು ಜಾಸ್ತಿ ಆಗಬೇಕು. ಕನ್ನಡದ ಪ್ರತಿಯೊಂದು ವಿಶ್ವ ಕನ್ನಡ ಸಮ್ಮೇಳನ ಮಾಡ್ತಾರೆ. ನಾನು ಲಂಕೇಶ್ ಬಂದಿದ್ದೀನಿ, ಜ್ಞಾಪಕ ಇದೆಯಲ್ಲ, ನೀವು ಮೈಸೂರಲ್ಲಿ ಮಾಡಿದ್ದೀರಿ. ನಮಗೆ ಒಬ್ರಿಗೂ ಅಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ, ನಮ್ಗೆ ರೂಮ್ಗಳು ಕೊಡ್ತಿದ್ರಿ ನೀವು. ನಾನು ಯಾರು ಸಾರ್ ಇವರು ಅಂತಂದು, ವಿಠಲ್ ಮೂರ್ತಿ ಅಂತ ನಮ್ಮ ಸ್ಟೂಡೆಂಟ್ ಆಗಿದ್ರು, ಆಮೇಲೆ ಇದಾಗಿದ್ದಾರೆ ಅಂತ. ಆವಾಗ ತಾನೇ ನೀವು ಬಂದಿದ್ದೀರಿ. ಮೈಸೂರಲ್ಲಿ 85ರಲ್ಲಿ ಗುಂಡೂರಾಯರು ಇದು ಮಾಡಿದ್ವಿ ಸರ್. ಆಮೇಲೆ ಗುಂಡೂರಾಯರು ಎಲೆಕ್ಷನ್ ಬಗ್ಗೆ ಬರೀತಾರೆ, ನೀವು ಆ ಪುಸ್ತಕ ಓದ್ಬೇಕ್ರಿ. ನಾನು ಒಂದು ಡೇ ಆಫ್ ದಿ ಚಕ್ಕಾಲ್ ಅಂತ ಒಂದು ಇದು ನೋಡಿದೆ, ಒಂದು ರೇಸಿಯಾದ ನಾವೆಲ್ ಯಾವ ಥರ ಇರುತ್ತೋ. ನಾನು ಆಗ್ತಾನೆ ಚುನಾವಣೆಗಳಿಗೆ ಬಂದಿದ್ದೆ, ಇನ್ನೂ ಸೋತಿರ್ಲಿಲ್ಲ, ಇನ್ನು ಗೆಲ್ಬಹುದು ಅನ್ನೋ ಆಸೆಯಲ್ಲಿ ಬಂದಿದ್ದಾಗ ಅದನ್ನು ಓದಿದೆ. ಗುಂಡೂರಾವ್ ನಿಂತಿದ್ದು, ಆ ಗುಂಡೂರಾಯರ ಇದರಲ್ಲಿ ಅವ್ರು ನಿಧಾನಕ್ಕೆ ಸೋಲ್ತಾರೆ. ಅವರ ಇದನ್ನ ಸೋಲ್ತಾ ಇದ್ದಾಗ ಆ ಹೆಜ್ಜೆನೂ ಯಾವ ಥರ ಬರೀತಾರೆ ಅಂದರೆ, ಗುಂಡೂರಾಯರ ಬಗ್ಗೆ ನಮ್ಗೆ ಅಫೆಕ್ಷನ್ ಇರಬೇಕು ಮತ್ತು ಅದರ ಇದು ನಮ್ಗೆ ಅರ್ಥವೂ ಆಗಬೇಕು. ಆ ಥರದ್ದನ್ನು ಅವರು ಬರೀತಾರೆ. ಅಲ್ಲಿ ಗುಂಡೂರಾಯರು ಫೋನ್ ಮಾಡ್ತಾರೆ, ಹೇಗಿದೆ ನಿಮ್ಮ ಪೊಸಿಷನ್, ಅಲ್ಲಿ ಹೊರಟೋಗ್ತಾ ಇರುತ್ತೆ, ಹೇಗಿದೆ ನಿಮ್ಮ ಪೊಸಿಷನ್, ಬೇರೆಯವರಾಗಿದ್ದರೆ ಬಿಡಿ ಸರ್, ಇಷ್ಟು ಮುಂದಿನ ಇದರಲ್ಲಿ ರೌಂಡ್ನಲ್ಲಿ ಗೆಲ್ತೀರಿ ಅಂತ ಹೇಳ್ತಾ ಇದ್ರು. ಇವರು 6,000 ಮತಗಳ ಹಿನ್ನಡೆ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಅವ್ರ ಜೊತೆಲೆ ಅವರು ಒಂದು ಚೂರು ಕೋಪ ಮಾಡ್ಕೊಳ್ಳಲ್ಲ, ಇವ್ರ ಜೊತೆ ಫ್ರೆಂಡ್ಲಿಯಾಗೇ ಇರ್ತಾರೆ ಗುಂಡೂರಾಯರು. ಆ ಥರ ಬಂದು ಮುಗಿತಾರೆ. ಅಲ್ಲ
ಹೀಗೆ ಹಿಂದ್ಗಡೆ ನಿಂತ್ಕೊಂಡಾಗ ನನಗೆ ಗೊತ್ತು ಬೆನ್ನು ತಟ್ಟೋಕ್ ಬಂದಿರ್ತಾರೆ, ಇಲ್ಲ ಚೀಟಿ ಕೊಡೋಕ್ ಬಂದಿರ್ತಾರೆ. ಎರಡಲ್ಲೊಂದು. ಓಕೆ. ಹೀಗೆ ಅನೇಕ ಈಗ ನೀವು ಆ ಪುಸ್ತಕ ತಗೊಂಡು ಓದಬೇಕು. ಪುಸ್ತಕ ತಗೊಂಡು ಓದಿದಾಗ ಆ ಪುಸ್ತಕ 3 ಲೈನ್ಗಳಲ್ಲಿ 3 ಇದರಲ್ಲಿ ನಿಮ್ಗೆ ಇದಾಗುತ್ತೆ ನೇರವಾಗಿ. ಮತ್ತು ಬಿಟ್ವೀನ್ ದಿ ಲೈನ್ಸ್, ಬಿಟ್ವೀನ್ ದಿ ಲೈನ್ಸ್ ತುಂಬಾ ಇದೆ ರೀ ಅದರಲ್ಲಿ. ಆ ಬಿಟ್ವೀನ್ ದಿ ಲೈನ್ಸ್ ಓದಿದಾಗ ಯಾತಕ್ಕೆ ಒಬ್ಬ ಆಫೀಸರ್ ಸಾರ್ಥಕ ಆಗ್ತಾನೆ, ಯಾತಕ್ಕೆ ಪ್ರಜಾಪ್ರಭುತ್ವರು ಸಾರ್ಥಕ ಆಗುತ್ತೆ ಅಂತ ಹೇಳುತ್ತೆ. ಅಂಥ ವಿಠಲ ಮೂರ್ತಿಯವರು ಇಲ್ಲಿ ಬಂದಿರೋದು ನನಗೆ, ಅವರು ಇದಾಗಿರೋದು ನನಗೆ ತುಂಬಾ ಸಂತೋಷವಾಗಿದೆ. ಎಲ್ಲ ನಾನು ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಅನೇಕ AS ಆಫೀಸರ್ಗಳು, ರಿಟೈರ್ಡ್ AS ಆಫೀಸರ್ಗಳು ಬಂದಿದ್ದೀರಿ. ಒಂದು ಮಾನವೀಯ ನಿರ್ಧಾರಗಳು ತಗೋಬೇಕಾಗುತ್ತೆ. AI ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಅದು ನಿಮಗೆ ಹೀಗೆ ಮಾಡಬೇಕು ಅಂತ ಹೇಳ್ತಾ ಹೋಗುತ್ತೆ, ಆದರೆ ಅದರಲ್ಲಿ ಮನುಷ್ಯರ ಕಂಪ್ಯಾಷನ್ ಇರಲ್ಲ. ಆ ಸಂದರ್ಭದಲ್ಲಿ ವಿಠಲ ಮೂರ್ತಿ ಅಂತ ಅವ್ರು ಏನು ಮಾಡಬೇಕು ಅನ್ನೋದನ್ನು ನನಗೆ ಬಹಳ ಕುತೂಹಲ ಇದೆ. ಮತ್ತು ಭವಿಷ್ಯಕ್ಕಾಗಿ ನೋಡ್ತಾ ವಿಠಲ ಮೂರ್ತಿ ಅಂತ ಅವರು ಹೆಚ್ಚು ಜನ ಈ ಥರದ್ದು ಆ ಪುಸ್ತಕ ಒಳ್ಳೆ IASನವ್ರಿಗೆ ಡು ಆರ್ ಡೋಂಟ್ ಡು ಅನ್ನೋ ಥರದ ಪುಸ್ತಕ ಅದು. ಅದನ್ನು ವಿದ್ಯಾರ್ಥಿಗಳು ಅದನ್ನು ಓದಬೇಕು ಅಂತ ಹೇಳ್ತಾ, ನಾನು ಇತ್ತೀಚೆಗೆ ಓದಿದ ಅತ್ಯುತ್ತಮ ಪುಸ್ತಕಗಳಲ್ಲಿ ಇದು ಒಂದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.